ನಮಸ್ತೆ. ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 110 ಅರ್ಬನ್ ಲೋಕಲ್ ಗವರ್ನೆನ್ಸ್ ನಿಂದ ಬ್ಲಾಕ್ 2 ಯೂನಿಟ್ 6 ಅರ್ಬನ್ ಪ್ಲಾನಿಂಗ್ ಇನ್ ಇಂಡಿಯಾ ಬಗ್ಗೆ ತಿಳಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಇಂಟ್ರೊಡಕ್ಷನ್, ಅರ್ಬನ್ ಪ್ಲಾನಿಂಗ್ principles and objectives, 6.3 urban planning process, modes of urban planning, local area plans and town planning schemes. Current scenario of urban planning in India. ಕೊನೆಯದಾಗಿ 6.7 ಕನ್ನಡಕ್ಕೆ ಅನುವಾದ ಮಾಡಿದಾಗ ನಗರ ಸ್ಥಳೀಯ ಆಡಳಿತ ಬ್ಲಾಕ್ 2 ಘಟಕ 6 ವಿಷಯ ಭಾರತದಲ್ಲಿ ನಗರ ಯೋಜನೆ. ಈ ಘಟಕದ ರಚನೆಯಲ್ಲಿ ನಾವು ಈ ಕೆಳಕಂಡ ವಿಷಯಗಳನ್ನು ಕಲಿಯಲಿದ್ದೇವೆ. ಉದ್ದೇಶಗಳು ಅಂದರೆ ಘಟಕದ ಉದ್ದೇಶಗಳು, ಘಟಕದ ಪರಿಚಯ, ನಗರ ಯೋಜನೆ ತತ್ವಗಳು ಮತ್ತು ಉದ್ದೇಶಗಳು, ನಗರ ಯೋಜನೆ ಪ್ರಕ್ರಿಯೆ, ನಗರ ಯೋಜನೆ ವಿಧಾನಗಳು, ಸ್ಥಳೀಯ ಪ್ರದೇಶ ಯೋಜನೆಗಳು ಮತ್ತು ಪಟ್ಟಣ ಯೋಜನೆಯ ಯೋಜನೆಗಳು ಹಾಗೂ ಭಾರತದಲ್ಲಿ ನಗರ ಯೋಜನೆಯ ಪ್ರಸ್ತುತ ಸನ್ನಿವೇಶ. ಪ್ಯಾರಾ 6.0, 6.1, 6.2, 6.3, 6.4, 6.5, 6.6 ಪ್ಯಾರಾಗಳಲ್ಲಿ ಕಲಿಯುವ ವಿಷಯಗಳ ಸಾರಾಂಶವನ್ನು ನಾವು 6.7 ರಲ್ಲಿ 6 ಪ್ಯಾರಾಗಳ ಸಾರಾಂಶವನ್ನು ತಿಳಿಯಲಿದ್ದೇವೆ. ಅರ್ಬನ್ ಲೋಕಲ್ ಗವರ್ನೆನ್ಸ್, ಅರ್ಬನ್ ಪ್ಲಾನಿಂಗ್ ಇನ್ ಇಂಡಿಯಾ ವಿಷಯದ ಉದ್ದೇಶಗಳು.
ನಾವು ಇಂದು ಘಟಕ 6ರಲ್ಲಿ ಈ ಕೆಳಗಿನವುಗಳನ್ನು ಕಲಿಯುತ್ತೇವೆ. ಭಾರತದಲ್ಲಿ ನಗರ ಯೋಜನೆಯ ಅರ್ಥ ಮತ್ತು ಪ್ರಾಮುಖ್ಯತೆ. ನಗರ ಯೋಜನೆಯ ಉದ್ದೇಶಗಳು ಹಾಗೂ ನಗರ ಯೋಜನೆ ವಿಧಾನಗಳು. ಸ್ಥಳೀಯ ಪ್ರದೇಶ ಯೋಜನೆಗಳು ಮತ್ತು ನಗರ ಯೋಜನೆಗಳ ವಿವರಣೆ ಮತ್ತು ಭಾರತದಲ್ಲಿನ ನಗರ ಯೋಜನೆಯ ಪ್ರಸ್ತುತ ಸನ್ನಿವೇಶ. ಘಟಕ 6 ಭಾರತದಲ್ಲಿ ನಗರ ಯೋಜನೆಯ ಪರಿಚಯ. ಈ ಘಟಕವು ಭಾರತದಲ್ಲಿನ ನಗರ ಯೋಜನೆಯ ಇತಿಹಾಸವನ್ನು ಗುರುತಿಸುತ್ತದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಯೋಜನೆಯ ವಿಕಸನವನ್ನು ಉದ್ದೇಶಗಳು ಮತ್ತು ಯೋಜನೆಯ ಸಾಧನಗಳೊಂದಿಗೆ ಸಹ ಸೂಚಿಸಲಾಗುತ್ತದೆ. ಅದೇ ಸಮಯದಲ್ಲಿ ಘಟಕವು ಯೋಜನೆ ಮತ್ತು ಅನುಷ್ಠಾನದ ನಡುವಿನ ಅಂತರವನ್ನು ಸಹ ಒಳಗೊಂಡಿದೆ. ಭಾರತದಲ್ಲಿ ನಗರ ಯೋಜನೆಯು ಭಾರತದ ಇತಿಹಾಸದಷ್ಟು ಹಳೆಯದಾಗಿದೆ. ಪ್ರಾಚೀನ ಭಾರತದಲ್ಲಿ ನಗರ ಯೋಜನೆಯು ಸಿಂಧೂ ಕಣಿವೆಯ ನಾಗರಿಕತೆ, ಅಂದರೆ 3 ರಿಂದ 2ನೇ ಸಹಸ್ರಮಾನ BC ಮತ್ತು ನಂತರದ ವೈದಿಕ ಅವಧಿಯಲ್ಲಿ ಉಲ್ಲೇಖವನ್ನು ಕಂಡುಕೊಳ್ಳುತ್ತದೆ. ಇದು ಪ್ರಸ್ತಾಪಿಸಲು ಯೋಗ್ಯವಾಗಿದೆ. ಸಿಂಧೂ ಕಣಿವೆ ನಾಗರಿಕತೆ, ಅಂದರೆ ಹರಪ್ಪನ್ ನಾಗರಿಕತೆ, ಪೂರ್ವ ವೈದಿಕ ವಿದ್ಯಮಾನವಾಗಿದ್ದು ಭಾರತದಲ್ಲಿನ ಅತ್ಯಂತ ಪ್ರಾಚೀನ ನಗರ ಸಂಸ್ಕೃತಿಯಾಗಿದೆ. ಅತ್ಯುತ್ತಮ ಒಳಚರಂಡಿ ಮತ್ತು ನೈರ್ಮಲ್ಯ ವ್ಯವಸ್ಥೆಗಳೊಂದಿಗೆ ನಗರ ಯೋಜನೆಗೆ ಇದು ಅತ್ಯುತ್ತಮ ಉದಾಹರಣೆಯಾಗಿದೆ. ಹರಪ್ಪ ಮತ್ತು ಮೊಹೆಂಜೊದಾರೋ ಎರಡನ್ನು 2 ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ. ಉನ್ನತ ಮತ್ತು ಮೇಲಿನ ಸಂರಕ್ಷಿತ ಭಾಗ ಕೋಟೆಯಂತೆ ಇದನ್ನು ಉನ್ನತ ಹಾಗೂ ಆಡಳಿತ ವರ್ಗದ ಜನರು ಬಳಸುತ್ತಿದ್ದರು.
ಸಿಂಧೂ ಕಣಿವೆಯ ಮುಖ್ಯ ಬೀದಿಗಳು ಲಂಬ ಕೋನಗಳಲ್ಲಿದ್ದು ಚಕ್ರದ ವಾಹನಗಳಿಗೆ ಸಾಕಷ್ಟು ವಿಶಾಲವಾಗಿವೆ ಮತ್ತು ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಬೀದಿ ದೀಪಗಳನ್ನು ಹೊಂದಿದ್ದವು. ಮನೆಗಳನ್ನು 3 ಮುಖ್ಯ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ವಾಸಿಸುವ ಮನೆಗಳು, ದೊಡ್ಡ ಕಟ್ಟಡಗಳು ಮತ್ತು ಸಾರ್ವಜನಿಕ ಸ್ನಾನಗೃಹಗಳು. ಶ್ರೀಮಂತರು ಬಹು ಕೋಣೆಗಳ ವಿಶಾಲವಾದ ಮನೆಗಳಲ್ಲಿ ವಾಸಿಸುತ್ತಿದ್ದರು. ಆದರೆ ಬಡ ವರ್ಗದವರು ಸಣ್ಣ ಒಟ್ಟಾರೆಗಳಲ್ಲಿ ವಾಸಿಸುತ್ತಿದ್ದರು. ವೈದಿಕ ಕಾಲದಲ್ಲಿ ನಗರ ಯೋಜನೆಯು ಚಾಲ್ತಿಯಲ್ಲಿತ್ತು. ಇದು ವಿವಿಧ ಪ್ರಾಚೀನ ಗ್ರಂಥಗಳು ಮತ್ತು ಪುರಾಣಗಳಿಂದ ಸ್ಪಷ್ಟವಾಗಿದೆ. ಅಲ್ಲದೆ ವೈದಿಕ ಕಾಲದಲ್ಲಿ ಕಟ್ಟಡದ ವಿಜ್ಞಾನವು ಸಾಕಷ್ಟು ಮುಂದುವರಿದಿತ್ತು. ಮಾನಸಾರದ ಶಿಲ್ಪಶಾಸ್ತ್ರ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರದಂತಹ ವಿವಿಧ ಗ್ರಂಥಗಳು ನಾಗರಿಕ ಕಲೆಯ ಬೆಳವಣಿಗೆಯನ್ನು ಸ್ಪಷ್ಟಪಡಿಸುತ್ತವೆ. ಈ ಗ್ರಂಥಗಳ ಪ್ರಕಾರ ಪ್ರಾಚೀನ ಪಟ್ಟಣಗಳನ್ನು ಗಾತ್ರ, ಆಕಾರ ಮತ್ತು ಉದ್ದೇಶದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಆಕಾರ ಮತ್ತು ಉದ್ದೇಶದ ಪ್ರಕಾರ ಪ್ರಾಚೀನ ಪಟ್ಟಣಗಳನ್ನು 8 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ದಂಡಕ, ನಂದ್ಯಾವರ್ತ, ಸರ್ವತೋಭದ್ರ, ಸ್ವಸ್ತಿಕ, ಪ್ರಸ್ತಾರ, ಪದ್ಮಕ, ಕಾರ್ಮುಖ ಹಾಗೂ ಚತುರ್ಮುಖ. ವೈದಿಕ ಪಟ್ಟಣಗಳ ಉದಾಹರಣೆಗಳೆಂದರೆ ಮಧುರೈ, ಕಾಂಚೀಪುರಂ ಮತ್ತು ಮಧ್ಯದಲ್ಲಿ ದೇವಸ್ಥಾನ ಮತ್ತು ಸುತ್ತಲೂ ಕೇಂದ್ರೀಕೃತ ಅಥವಾ ಚೌಕಾಕಾರದ ಬೀದಿಗಳು. ಮೊಘಲರ ಅವಧಿಯಲ್ಲಿ ಮುಸ್ಲಿಂ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯು ಪಟ್ಟಣ ಯೋಜನೆಯ ವ್ಯಾಪ್ತಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು. ಈ ಅವಧಿಯ ನಗರಗಳ ಉದಾಹರಣೆಗಳೆಂದರೆ ಆಗ್ರಾ, ಅಜ್ಮೀರ್, ಭರತ್ಪುರ್, ದೆಹಲಿ, ಫತೇಪುರ್ ಸಿಕ್ರಿ ಇತ್ಯಾದಿ. ಈ ಅವಧಿಯಲ್ಲಿ ಚಕ್ರವರ್ತಿಯು ತನ್ನ ವಾಸ್ತುಶಿಲ್ಪಿಗಳು ಮತ್ತು ಇಂಜಿನಿಯರ್ಗಳ ತಂಡದೊಂದಿಗೆ ಚಕ್ರವರ್ತಿಯ ಕುಟುಂಬಗಳ ಬಳಕೆಗಾಗಿ ಅನೇಕ ಸ್ಮಾರಕಗಳನ್ನು ನಿರ್ಮಿಸಿದರು. 1720ರ ಸಮಯದಲ್ಲಿ ಮಹಾರಾಜ ಸವಾಯಿ ಜೈಸಿಂಗ್ II ನಿರ್ಮಿಸಿದ ಜೈಪುರ ನಗರವು ಮುಖ್ಯ ಬೀದಿಗಳು, ವಸತಿ ಪ್ರದೇಶಗಳು ಇತ್ಯಾದಿಗಳಲ್ಲಿ ಕಟ್ಟುನಿಟ್ಟಾದ ವಾಸ್ತುಶಿಲ್ಪ ಮತ್ತು ಭೂ ಬಳಕೆಯ ನಿಯಂತ್ರಣಗಳೊಂದಿಗೆ ವಸಾಹತು ಯೋಜನೆಗಳ ವೈದಿಕ ತತ್ವಗಳ ಪುನರುಜ್ಜೀವನವನ್ನು ಕಂಡಿತು.
ಬ್ರಿಟಿಷರ ಅವಧಿಯಲ್ಲಿ ಪಟ್ಟಣಗಳನ್ನು ರಕ್ಷಣಾ, ವ್ಯಾಪಾರ ಮತ್ತು ವಾಣಿಜ್ಯ ಉದ್ದೇಶಗಳಿಗಾಗಿ ಬಂದರು ಪಟ್ಟಣಗಳಿಗೆ ಕಾರ್ಯತಂತ್ರದ ಸಂಪರ್ಕಗಳೊಂದಿಗೆ ಅಭಿವೃದ್ಧಿಪಡಿಸಲಾಯಿತು. ಬ್ರಿಟಿಷರು ಈ ಪಟ್ಟಣಗಳಲ್ಲಿ ನೈರ್ಮಲ್ಯ ಪರಿಸ್ಥಿತಿಗಳನ್ನು ನಿರ್ವಹಿಸುವ ಪುರಸಭೆಯ ಸಮಸ್ಯೆಯ ತಂತ್ರಗಳು ಮತ್ತು ಪರಿಹಾರಗಳನ್ನು ಅಭಿವೃದ್ಧಿಪಡಿಸಿದರು. ಇದಕ್ಕಾಗಿ ಅವರು ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಲ್ಲಿ ಪಟ್ಟಣ ಸುಧಾರಣಾ ಸಮಿತಿ ಹಾಗೂ ಪಟ್ಟಣ ಸುಧಾರಣಾ ಮಂಡಳಿಗಳು ಮತ್ತು ನೈರ್ಮಲ್ಯ ಆಯೋಗಗಳನ್ನು ರಚಿಸಿದರು. 1915ರಲ್ಲಿ ನಗರ ಯೋಜನೆ ಸಮಸ್ಯೆಗಳ ಬಗ್ಗೆ ಸಲಹೆ ನೀಡಲು ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಅವರು ಪ್ರಸಿದ್ಧ ಟೌನ್ ಪ್ಲಾನರ್ ಮತ್ತು ಆಡಳಿತಗಾರರಾದ ಪ್ಯಾಟ್ರಿಕ್ ಗಿಡೆಸ್ ಅವರನ್ನು ಆಹ್ವಾನಿಸಿದರು. 1915ರ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿನ ಪಟ್ಟಣಗಳ ವರದಿಯಲ್ಲಿ ಪ್ಯಾಟ್ರಿಕ್ ಗಿಡೆಸ್ ಎತ್ತಿ ತೋರಿಸಿದರು. ಟೌನ್ ಪ್ಲಾನಿಂಗ್ ಕೇವಲ ಸ್ಥಳ ಯೋಜನೆ ಅಲ್ಲ, ಅಥವಾ ಕೆಲಸದ ಯೋಜನೆಯೂ ಅಲ್ಲ. ಅದು ಯಶಸ್ವಿಯಾಗಬೇಕಾದರೆ ಅದು ಜನಪರ ಯೋಜನೆ ಆಗಿರಬೇಕು. ಅವರ ಭೇಟಿಯ ಫಲಿತಾಂಶವೆಂದರೆ ಬಾಂಬೆ ಮತ್ತು ಪ್ರೆಸಿಡೆನ್ಸಿಗಳು 1909ರ ಬ್ರಿಟಿಷ್ ವಸತಿ ಮತ್ತು ಪಟ್ಟಣ ಯೋಜನೆ ಕಾಯ್ದೆಗಳ ಮಾದರಿಯಲ್ಲಿ ಟೌನ್ ಪ್ಲಾನಿಂಗ್ ಕಾಯ್ದೆಗಳನ್ನು ಜಾರಿಗೆ ತಂದರು. ಅಂದಿನಿಂದ ಹಲವಾರು ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯ ನಗರ ಯೋಜನಾ ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ಆದರೂ ಇವುಗಳ ಅಡಿಯಲ್ಲಿ ಪ್ರಗತಿ ಸಾಧಿಸಲಾಗಿದೆ. ಕಾರ್ಯಗಳು ಬಹಳ ನಿಧಾನವಾಗಿತ್ತು. ಸ್ವಾತಂತ್ರ್ಯದ ನಂತರದ ಅವಧಿಯಲ್ಲಿ ನಗರ ಯೋಜನೆ ಮತ್ತು ನಗರಾಭಿವೃದ್ಧಿಯಲ್ಲಿ ಹೊಸ ಉಪಕ್ರಮಗಳನ್ನು ಕೈಗೊಳ್ಳಲಾಯಿತು. ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆರ್ಗನೈಸೇಷನ್ 1962ರ ಮಾದರಿ ಟೌನ್ ಪ್ಲಾನಿಂಗ್ ಆಕ್ಟ್ ಅನ್ನು ತಯಾರಿಸಿತು. ತರುವಾಯ ಭೂ ಸ್ವಾಧೀನ ಕಾಯ್ದೆ, ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ ಇತ್ಯಾದಿ ಅಭಿವೃದ್ಧಿ ಪ್ರಾಧಿಕಾರಿಗಳ ರಚನೆ, ಕಾರ್ಯ ಸಚಿವಾಲಯದಂತಹ ಹೆಚ್ಚಿನ ಶಾಸನಗಳನ್ನು ಜಾರಿಗೊಳಿಸಲಾಯಿತು. 1952ರಲ್ಲಿ
ವಸತಿ ಮತ್ತು ಸರಬರಾಜು ಇದನ್ನು 1985ರಲ್ಲಿ ನಗರಾಭಿವೃದ್ಧಿ ಸಚಿವಾಲಯ ಎಂದು ಮರುನಾಮಕರಣ ಮಾಡಲಾಯಿತು. ನಂತರ ಒಂದೆರಡು ಬಾರಿ ಸಚಿವಾಲಯವು ವಿಭಜನೆಯಾಯಿತು ಮತ್ತು ವಿಲೀನಗೊಂಡಿತು ಮತ್ತು ಅಂತಿಮವಾಗಿ ಇಂದಿನಿಂದ ಇದು ಎಲ್ಲ ನಗರ ವಲಯಗಳು ಮತ್ತು ಸಮಸ್ಯೆಗಳ ಆದೇಶದೊಂದಿಗೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವಾಗಿದೆ. ದಿಕ್ಕಿನ ಯೋಜನೆಯ ಸ್ಕೀಮ್ನಲ್ಲಿರುವ ನಗರ ಯೋಜನಾ ಶಾಸನಗಳು ಮೂಲ ಸೌಕರ್ಯ ಸೇವೆಗಳ ನಿಬಂಧನೆಗಳಿಗಾಗಿ ನಗರ ಜಾಗದ ಭೌತಿಕ ಅಭಿವೃದ್ಧಿಯ ದೃಷ್ಟಿಯಿಂದ ನಗರಗಳಿಗೆ ಮಾಸ್ಟರ್ ಪ್ಲಾನ್ಗಳನ್ನು ತಯಾರಿಸಲು ನಿಬಂಧನೆಗಳನ್ನು ಮಾಡಿದೆ. ಈ ಶಾಸನಗಳು ನಗರದ ಗಡಿಗಳನ್ನು ಬಾಹ್ಯ ಪ್ರದೇಶಗಳಿಗೆ ವಿಸ್ತರಿಸುವ ಮತ್ತು ನಗರ ಮತ್ತು ಅದರ ಉಪವ್ಯವಸ್ಥೆಗಳ ಪ್ರಾದೇಶಿಕ ಸಮೂಹಕ್ಕೆ ಅವುಗಳ ಎತ್ತರವನ್ನು ವಿಸ್ತರಿಸುವ ಸುಪ್ರಾರ್ಬನ್ ಜಾಗದ ಯೋಜನೆಯನ್ನು ನಿರೀಕ್ಷಿಸಿರಲಿಲ್ಲ. ನಗರ ಯೋಜನೆ ಎಂಬ ಪದವು ನಗರ ವಸಾಹತುಗಳ ವಿವಿಧ ಭೂ ಬಳಕೆಯ ವ್ಯವಸ್ಥೆಗಳನ್ನು ವ್ಯಕ್ತಪಡಿಸುತ್ತದೆ. ಅದು ಪಟ್ಟಣ, ನಗರ, ಮೆಟ್ರೋ ನಗರ ಅಥವಾ ಮೆಗಾ ಸಿಟಿ ಆಗಿರಬಹುದು. ಒಂದು ರೀತಿಯಲ್ಲಿ ವಸಾಹತು ತನ್ನದೇ ಆದ ಗುರುತನ್ನು ಸಾಧಿಸುತ್ತದೆ. ನಗರ ಯೋಜನೆಯು ತಾಂತ್ರಿಕ ಮತ್ತು ರಾಜಕೀಯ ಪ್ರಕ್ರಿಯೆಯಾಗಿದ್ದು ಇದು ಭೂಮಿಯ ಅಭಿವೃದ್ಧಿ, ಪರಿಸರದ ರಕ್ಷಣೆ ಮತ್ತು ಬಳಕೆ, ಸಾರ್ವಜನಿಕ ಕಲ್ಯಾಣ ಮತ್ತು ಪರಿಸರದ ಅಧ್ಯಯನಕ್ಕೆ ಸಮರ್ಪಿತವಾಗಿದೆ. ಸಾರಿಗೆ, ನೀರು ಸರಬರಾಜು, ಒಳಚರಂಡಿ, ಘನ ತ್ಯಾಜ್ಯ ನಿರ್ವಹಣೆ, ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು, ಪೋಸ್ಟ್ ಮತ್ತು ಸಂವಹನಗಳು ಮತ್ತು ಶಾಸನಬದ್ಧ ಅನುಮತಿಗಳಂತಹ ಭೌತಿಕ ಮತ್ತು ಸಾಮಾಜಿಕ ಮೂಲಸೌಕರ್ಯಗಳನ್ನು ಒಳಗೊಂಡಿರುವ ಮೂಲಸೌಕರ್ಯಗಳು ನಗರ ಯೋಜನೆಯ ಪ್ರಮುಖ ಅಂಶಗಳಾಗಿವೆ. ನಾವು
ಭಾರತದಲ್ಲಿ ಯೋಜನೆಯ ವಿಕಾಸದ ಉದ್ದೇಶಗಳು, ಪ್ರಕ್ರಿಯೆ ಮತ್ತು ನಗರ ಯೋಜನೆ ವಿಧಾನಗಳು ಮತ್ತು ಭಾರತದಲ್ಲಿನ ನಗರ ಯೋಜನೆಯ ಪ್ರಸ್ತುತ ಸನ್ನಿವೇಶಗಳ ಮೇಲೆ ಕೇಂದ್ರೀಕರಿಸಲಿದ್ದೇವೆ. ಆರು ಪಾಯಿಂಟ್ 2 ಅರ್ಬನ್ ಪ್ಲಾನಿಂಗ್, ಪ್ರಿನ್ಸಿಪಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಅಂದರೆ ನಗರ ಯೋಜನೆ ತತ್ವಗಳು ಮತ್ತು ಉದ್ದೇಶಗಳು. ಒಂದು ದೇಶ, ರಾಜ್ಯ, ಜಿಲ್ಲೆ ಹಾಗೂ ಪ್ರದೇಶದ ನಗರ ಅಭಿವೃದ್ಧಿಯು ಪ್ರಾಥಮಿಕವಾಗಿ ನಗರ ವಸಾಹತುಗಳು, ಅಂದರೆ ಪಟ್ಟಣ, ನಗರ, ಮೆಟ್ರೋ ಅಥವಾ ಮೆಗಾ ಸಿಟಿಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಯೋಜಿಸಲಾಗಿದೆ ಮತ್ತು ನಿರ್ವಹಿಸಲಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನಗರ ಯೋಜನೆ ಮತ್ತು ನಿರ್ವಹಣೆಯು ನಗರ ಆಡಳಿತದ ವಿಶಾಲ ವ್ಯಾಪ್ತಿಯೊಳಗೆ ಬರುತ್ತದೆ. ಆದ್ದರಿಂದ ತಾಂತ್ರಿಕವಾಗಿ ಹೇಳುವುದಾದರೆ, ಜಿಡಿಪಿಯ ಗರಿಷ್ಠ ಶೇಕಡಾವಾರು ಕೊಡುಗೆ ನೀಡುವ ದೇಶದ ನಗರ ವಲಯದ ಬೆಳವಣಿಗೆಯು ಅದರ ನಗರ ಪ್ರದೇಶಗಳ ಉತ್ತಮ ಆಡಳಿತವನ್ನು ಅವಲಂಬಿಸಿರುತ್ತದೆ. ಈ ನಿಟ್ಟಿನಲ್ಲಿ ಉತ್ತಮ ಆಡಳಿತವು 8 ಮಾನದಂಡಗಳನ್ನು ಹೊಂದಿದೆ. ಆದರೆ ಅದರ ಮೂಲ ಪ್ರಮೇಯವು ನಗರ ಪ್ರದೇಶಗಳನ್ನು ಉತ್ತಮವಾಗಿ ಯೋಜಿಸುವುದು ಮತ್ತು ನಿರ್ವಹಿಸುವುದು. ಆದ್ದರಿಂದ ವಸಾಹತುಗಳ ಯೋಜನೆ ನಗರ ಅಥವಾ ಗ್ರಾಮೀಣ ಆಕ್ರಮಿತ ಭೂಮಿ ಜಾಗವು ಆರ್ಥಿಕ ಯೋಜನೆಗೆ ಸಮಾನವಾಗಿ ಮುಖ್ಯವಾಗಿದೆ. ನಗರ ಯೋಜನೆ ತತ್ವಗಳು ಭೌಗೋಳಿಕತೆ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪದಂತಹ ವಿವಿಧ ಕ್ಷೇತ್ರಗಳ ಜ್ಞಾನವನ್ನು ಒಳಗೊಳ್ಳುತ್ತವೆ. ನಗರ ಯೋಜನೆಯ ಮಾರ್ಗದರ್ಶಿ ಸೂತ್ರಗಳು ಜನಸಂಖ್ಯೆಯನ್ನು ಮುನ್ಸೂಚಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಯಾರಿಗೆ ಯೋಜನೆಯನ್ನು ಸಿದ್ಧಪಡಿಸಬೇಕು ಮತ್ತು ನಂತರ ಸೂಕ್ತವಾದ 7 ಅಂಶಗಳನ್ನು ಯೋಜಿಸಬೇಕು ಮತ್ತು ಒದಗಿಸಬೇಕು ಎಂಬುದನ್ನು ನಾವು ತಿಳಿಯಬೇಕಾಗುತ್ತದೆ. ಅವುಗಳೆಂದರೆ ವಸತಿ, ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಕಚೇರಿಗಳು, ವಾಣಿಜ್ಯ ಸೌಲಭ್ಯಗಳು, ಮನರಂಜನಾ ಕೇಂದ್ರಗಳು, ರಸ್ತೆಗಳು ಮತ್ತು ಸಾರಿಗೆ, ಗ್ರೀನ್ ಬೆಲ್ಟ್, ಗ್ರೀನ್ ಕವರ್ ವಲಯ. ನಗರ ಯೋಜನೆಯ ಭಾಗವಾಗಿ
ಸಿದ್ಧಪಡಿಸಲಾದ ಶಾಸನಬದ್ಧ ಮತ್ತು ಶಾಸನಬದ್ಧವಲ್ಲದ ಯೋಜನೆಯ ಅನ್ವಯವಾಗುವ ತತ್ವಗಳಿಗೆ ಸರಿಯಾದ ಅರಿವನ್ನು ನೀಡುತ್ತದೆ. ಆದರೂ ವಿವಿಧ ಆಸಕ್ತಿ ಗುಂಪುಗಳ ಕಾರಣದಿಂದಾಗಿ ನಾವು ಸಾಮಾನ್ಯವಾಗಿ ತತ್ವಗಳು ಮತ್ತು ನಿಜ ಜೀವನದ ಪರಿಸ್ಥಿತಿಯಲ್ಲಿ ಗಮನಾರ್ಹ ವ್ಯತ್ಯಾಸವನ್ನು ಗಮನಿಸುತ್ತೇವೆ. ನಗರ ವಸಾಹತುಗಳ ನಿವಾಸಿಗಳಿಗೆ ಉತ್ತಮ ಗುಣಮಟ್ಟದ ಜೀವನವನ್ನು ಒದಗಿಸುವುದು ನಗರ ಯೋಜನೆಯ ಮುಖ್ಯ ಗುರಿಯಾಗಿದೆ. ನಗರವಾಸಿಗಳು ಜನರಿಗೆ ಅತ್ಯಗತ್ಯವಾಗಿರುವ ಪ್ರಮುಖ ಕೆಳಗಿನ 4 ಅಂಶಗಳನ್ನು ಒದಗಿಸಲು ಅಥವಾ ನಿರ್ವಹಿಸಲು ಉದ್ದೇಶಗಳನ್ನು ರೂಪಿಸುವ ಮತ್ತು ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ಗುರಿಯನ್ನು ಸಾಧಿಸಬಹುದಾಗಿದೆ. ಮೊದಲನೆಯದು ಕನ್ವೀನಿಯನ್ಸ್ ಹಾಗೂ ಕಂಫರ್ಟ್, ಅಂದರೆ ಅನುಕೂಲತೆ ಹಾಗೂ ಆರಾಮ. ಇದು ಭೌತಿಕ ಮೂಲ ಸೌಕರ್ಯಗಳಾದ ವಿದ್ಯುತ್, ಸಮರ್ಪಕ ನೀರು ಸರಬರಾಜು, ಸಾರಿಗೆ ಸೌಲಭ್ಯಗಳು, ಕೊಳಚೆ ಮತ್ತು ತ್ಯಾಜ್ಯವನ್ನು ಸುಲಭವಾಗಿ ವಿಲೇವಾರಿ ಮಾಡುವುದು ಒಳಗೊಂಡಿರುತ್ತದೆ. ತೆರೆದ ಸ್ಥಳಗಳು, ಉದ್ಯಾನವನಗಳು, ಟೌನ್ ಹಾಲ್ಗಳು, ಆಟದ ಮೈದಾನಗಳು, ಮಾಲ್ಗಳು, ಕ್ರೀಡಾಂಗಣಗಳು, ಸಭಾಂಗಣ ಇತ್ಯಾದಿಗಳನ್ನು ಒಳಗೊಂಡಿರುವ ಮನರಂಜನಾ ಸೌಕರ್ಯಗಳು ಸಹ ಜನರ ಸೌಕರ್ಯಗಳಿಗೆ ಅವಶ್ಯಕವಾಗಿದೆ. ಏಸ್ಥೆಟಿಕ್ಸ್ ಅಂದರೆ ಸೌಂದರ್ಯಶಾಸ್ತ್ರ ನಗರ ವಸಾಹತುಗಳ ಒಳಗೆ ಮತ್ತು ಸುತ್ತಮುತ್ತಲಿನ ನೈಸರ್ಗಿಕ ಅಂಶಗಳಿಂದ ಮತ್ತು ಅದರ ವಿವಿಧ ಘಟಕಗಳಿಗೆ ವಾಸ್ತುಶಿಲ್ಪದ ಪೂರ್ಣಗೊಳಿಸುವಿಕೆಗಳನ್ನು ನೀಡುವ ಮೂಲಕ ಅವನದನ್ನು ಅರ್ಥ ಮಾಡಿಕೊಳ್ಳಬಹುದು. ಇದು ನೈಸರ್ಗಿಕ ಅಂಶಗಳನ್ನು ಮಾತ್ರವಲ್ಲದೆ ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಕಟ್ಟಡಗಳು, ಪ್ರಾಚೀನ ವಾಸ್ತುಶಿಲ್ಪದ ಕಟ್ಟಡಗಳು, ದೇವಾಲಯಗಳು, ಚರ್ಚುಗಳು, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವದ ಕಟ್ಟಡಗಳ ಮೇಲೆ ವಾಸ್ತುಶಿಲ್ಪದ ನಿಯಂತ್ರಣವನ್ನು ಒಳಗೊಂಡಿದೆ. ಮೂರನೆಯದು ಎನ್ವೈರನ್ಮೆಂಟ್, ಅಂದರೆ ಪರಿಸರ. ಮನುಷ್ಯನ ಚಟುವಟಿಕೆಗಳು ನಿರ್ಮಿತ ಮತ್ತು ನೈಸರ್ಗಿಕ ಪರಿಸರದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಾರದು ಎಂಬ ವಿಧಾನದಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಇದು ಹವಾಮಾನ ಬದಲಾವಣೆಯ ಮೇಲಿನ ಪರಿಣಾಮವನ್ನು ಸಹ ಒಳಗೊಂಡಿದೆ. ಐದನೆಯದು ಗುಡ್ ಹೆಲ್ತ್.
ಉತ್ತಮ ಆರೋಗ್ಯ, ಸಾರ್ವಜನಿಕರಿಗೆ ಸಾಮಾಜಿಕ ಮೂಲಸೌಕರ್ಯ, ಉದ್ಯಾನವನಗಳು ಮತ್ತು ಆಟದ ಮೈದಾನಗಳನ್ನು ಒದಗಿಸುವ ಮೂಲಕ ವಿವಿಧ ರೂಪಗಳ ಮಾಲಿನ್ಯವನ್ನು ಸಾಧ್ಯವಾದಷ್ಟು ಕಡಿಮೆ ಮಟ್ಟದಲ್ಲಿ ನಿರ್ವಹಿಸುವ ಮೂಲಕ ಭೂಮಿಯನ್ನು ಸರಿಯಾದ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವ ಮೂಲಕ ನಗರ ಯೋಜನೆಯಲ್ಲಿ ಆರೋಗ್ಯದ ಉದ್ದೇಶವನ್ನು ಅಳವಡಿಸಲಾಗಿದೆ. ಅರ್ಬನ್ ಪ್ಲಾನಿಂಗ್ ಪ್ರೋಸೆಸ್, ನಗರ ಯೋಜನೆ ಪ್ರಕ್ರಿಯೆ. ಯೋಜನಾ ಪ್ರಕ್ರಿಯೆಯು ವೃತ್ತಿಪರ ಯೋಜಕರು, ರಾಜಕೀಯ ವ್ಯವಸ್ಥೆ ಮತ್ತು ಜನರ ನಡುವಿನ ಪರಸ್ಪರ ಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಸ್ವಾತಂತ್ರ್ಯದ ನಂತರದ ಅವಧಿಯಲ್ಲಿ ನಗರ ಯೋಜನಾ ಪ್ರಕ್ರಿಯೆಯು ಕ್ಲಾಸಿಕಲ್ ಟಾಪ್ ಡೌನ್ ಆಗಿತ್ತು. ಇದರಲ್ಲಿ ವೃತ್ತಿಪರ ಯೋಜಕರು ನಗರ ಪಟ್ಟಣಕ್ಕಾಗಿ ಯೋಜನೆಯನ್ನು ಸಿದ್ಧಪಡಿಸುತ್ತಾರೆ ಮತ್ತು ರಾಜ್ಯ ಸರ್ಕಾರವು ಇದನ್ನು ಅನುಮೋದಿಸುತ್ತದೆ ಮತ್ತು ಅದನ್ನು ಕಾನೂನು ದಾಖಲೆಯನ್ನಾಗಿ ಮಾಡುತ್ತದೆ. ದೆಹಲಿಯ ವಿಷಯದಲ್ಲಿ 1962, 2001 ಮತ್ತು 2021 3 ಮಾಸ್ಟರ್ ಪ್ಲಾನ್ಗಳನ್ನು ಸಂಸತ್ತು ಅನುಮೋದಿಸಿದೆ ಮತ್ತು ಅಧಿಸೂಚಿಸಿದೆ. ಯೋಜಕರು ಮತ್ತು ರಾಜಕೀಯ ವ್ಯವಸ್ಥೆಯ ನಡುವಿನ ಪರಸ್ಪರ ಕ್ರಿಯೆಯು ಮೇಲಿನಿಂದ ಕೆಳಗಿರುವ ವಿಧಾನದಲ್ಲಿ ಪ್ರಾಬಲ್ಯ ಹೊಂದಿದೆ ಮತ್ತು ಜನರ ಒಳಗೊಳ್ಳುವಿಕೆ ಸೀಮಿತವಾಗಿದೆ. 20ನೇ ಶತಮಾನದ ಅಂತ್ಯದವರೆಗೆ ಟಾಪ್ ಡೌನ್ ವಿಧಾನವನ್ನು ಅನುಸರಿಸಿದ ಯೋಜನೆಯನ್ನು ಈ ಕೆಳಗಿನಂತೆ ಸಂಕ್ಷೇಪಿಸಲಾಗಿದೆ. ವೃತ್ತಿಪರ ಯೋಜಕರು ಕರಡು ಯೋಜನೆಯನ್ನು ಸಿದ್ಧಪಡಿಸುತ್ತಾರೆ. ಇದು ಸಾಮಾನ್ಯವಾಗಿ 20 ವರ್ಷಗಳ ದೃಷ್ಟಿಕೋನ. ಜನರ ಆಕ್ಷೇಪಣೆಗಳು ಮತ್ತು ಸಲಹೆಗಳಿಗೆ ಕರೆ ಮಾಡಲು ಕರಡು ಯೋಜನೆ ದಾಖಲೆಯನ್ನು ಉದ್ದೇಶಿತ ಭೂ ಬಳಕೆಯ ನಕ್ಷೆಯನ್ನು ಹೊರತುಪಡಿಸಿ ಸೀಮಿತ ಅವಧಿಗೆ ಹಂಚಲಾಗುತ್ತದೆ. ಕರಡು ಯೋಜನೆಯನ್ನು ಯೋಜಕರು ಎತ್ತಿದ ಆಕ್ಷೇಪಗಳನ್ನು ಪರಿಹರಿಸಿದ ನಂತರ ಮತ್ತು ಜನರು ಹಂಚಿಕೊಂಡ ಸಂಬಂಧಿತ ಸಲಹೆಗಳನ್ನು ಸಂಯೋಜಿಸಿದ ನಂತರ
ಅಂತಿಮಗೊಳಿಸಲಾಗುತ್ತದೆ ಮತ್ತು ಅಂತಿಮ ಯೋಜನೆ ಗೌಪ್ಯ ಪ್ರಸ್ತಾವಿತ ಭೂ ಬಳಕೆಯ ನಕ್ಷೆಯೊಂದಿಗೆ ಅನುಮೋದನೆ ಮತ್ತು ಅಧಿಸೂಚನೆಗಾಗಿ ಶಾಸಕಾಂಗ ಸಭೆಗೆ ಪ್ರಸ್ತುತಪಡಿಸಲಾಗಿದೆ. ಈ ಯೋಜನಾ ಪ್ರಕ್ರಿಯೆಯು ಈಗ ಬದಲಾವಣೆಗೆ ಒಳಗಾಗಿದೆ ಮತ್ತು ಯೋಜನೆ ಸಿದ್ಧಪಡಿಸುವ ಪ್ರಕ್ರಿಯೆಯಲ್ಲಿ ಜನರನ್ನು ಒಳಗೊಳ್ಳುವುದರಿಂದ ಬಾಟಮ್ ಅಪ್ ವಿಧಾನವು ಆದ್ಯತೆಯ ಆಯ್ಕೆಯಾಗಿದೆ. ಬಾಟಮ್ ಅಪ್ ವಿಧಾನದ ಕಲ್ಪನೆಯು ಹೊಸದಲ್ಲ. ಯೋಜನಾ ಸಮುದಾಯ ಮತ್ತು ನಿರ್ವಾಹಕರ ನಡುವೆ ಇದು ಗಮನಕ್ಕೆ ಬರಲು ಆರಂಭಿಸಿದಾಗ 60ರ ದಶಕದಲ್ಲಿ ಇದನ್ನು ಪತ್ತೆ ಹಚ್ಚಬಹುದಾಗಿದೆ. 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯಿದೆ 1992 ನಗರ ಮತ್ತು ಪ್ರಾದೇಶಿಕ ಯೋಜನೆಯಲ್ಲಿ ಬಹು ಸ್ಟೇಕ್ ಹೋಲ್ಡರ್ಗಳ ಭಾಗವಹಿಸುವಿಕೆಯ ಅಡಿಪಾಯವನ್ನು ಹಾಕಿತು. ಸಮಸ್ಯೆಗಳು ಮತ್ತು ಅಗತ್ಯಗಳನ್ನು ಗುರುತಿಸುವುದು, ಲಭ್ಯವಿರುವ ಸಂಪನ್ಮೂಲಗಳನ್ನು ನಿರ್ಣಯಿಸುವುದು, ಯೋಜಿಸುವುದು ಮತ್ತು ಆದ್ಯತೆ ನೀಡುವುದು ಮುಂತಾದ ಎಲ್ಲ ಹಂತಗಳಲ್ಲಿ ಜನರು ಅಥವಾ ಸಮುದಾಯದ ಭಾಗವಹಿಸುವ ಅಗತ್ಯವಿತ್ತು. ಸಮುದಾಯದ ಭಾಗವಹಿಸುವಿಕೆ ಕಲ್ಯಾಣ ಸಂಘಗಳು, ಸಮುದಾಯ ಆಧಾರಿತ ಸಂಸ್ಥೆಗಳು, ಸಮಾಜ ಕಾರ್ಯಕರ್ತರು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಯೋಜನೆಯ ಎಲ್ಲಾ ಹಂತಗಳಲ್ಲಿ ಸಾರ್ವಜನಿಕರಿಂದ ಕಡಿಮೆ ಪ್ರತಿರೋಧದೊಂದಿಗೆ ಯೋಜನೆಯು ಅಂತಿಮಗೊಳ್ಳುತ್ತದೆ ಮತ್ತು ಜನರು ತಮ್ಮ ನಗರದ ಯೋಜನೆಯಲ್ಲಿ ಹೆಮ್ಮೆಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಾರೆ, ಏಕೆಂದರೆ ಅದು ಅವರಿಂದಲೇ ತಯಾರಿಸಲ್ಪಟ್ಟಿದೆ ಮತ್ತು ಅವರು ಅದರ ನಿಯಮಗಳಿಗೆ ಬದ್ಧರಾಗುತ್ತಾರೆ. ಭಾರತದಲ್ಲಿ ಮಧ್ಯಸ್ಥಗಾರರ ಭಾಗವಹಿಸುವಿಕೆಯು ಅರಿವಿನಿಂದ ಗ್ರಹಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವವರೆಗೆ ಸುಧಾರಿಸಿದೆ. ಮೋಡ್ಸ್ ಆಫ್ ಅರ್ಬನ್ ಪ್ಲಾನಿಂಗ್. ನಗರ ಯೋಜನೆ ವಿಧಾನಗಳು. ನಗರಾಭಿವೃದ್ಧಿ ಸಚಿವಾಲಯವನ್ನು 1985ರಿಂದ ಜುಲೈ 2017ರಲ್ಲಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಎಂದು ಮರುನಾಮಕರಣ ಮಾಡಲಾಯಿತು. ಇದು ಭಾರತದ ನಗರ ವಲಯಕ್ಕೆ ನೀತಿಗಳು ಮತ್ತು
ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ. 1996ರಲ್ಲಿ ಅಭಿವೃದ್ಧಿ ಯೋಜನೆ ರೂಪಿಸುವಿಕೆ ಮತ್ತು ಅನುಷ್ಠಾನ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿತು. ಇದು ನಗರ ವಲಯದ ಮಧ್ಯಸ್ಥಗಾರರಿಗೆ ಬೈಬಲ್ ಆಯಿತು. ಕಾಲಾನಂತರದಲ್ಲಿ ತ್ವರಿತ ನಗರೀಕರಣ, ಜಾಗತೀಕರಣ ಮತ್ತು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಪ್ರಗತಿಯಂತಹ ಅನೇಕ ಹೊಸ ಬೆಳವಣಿಗೆಗಳು ನಗರ ವಲಯವನ್ನು ಹೆಚ್ಚು ಕ್ರಿಯಾತ್ಮಕಗೊಳಿಸಿದವು. ಇದು ಅಂತರ್ಗತ ಯೋಜನೆಯಂಥ ನಗರ ಪ್ರದೇಶವನ್ನು ಯೋಜಿಸುವಾಗ ಪರಿಗಣಿಸಬೇಕಾದ ಅನೇಕ ಹೊಸ ಅಂಶಗಳನ್ನು ಉಂಟುಮಾಡಿದೆ. ಸಮರ್ಥನೀಯ ಆವಾಸ ಸ್ಥಾನ, ನಗರ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶದ ಪ್ರಾದೇಶಿಕ ಯೋಜನೆ, ಭೂ ಬಳಕೆ ಮತ್ತು ಸಾರಿಗೆಯ ಏಕೀಕರಣ, ವಿಪತ್ತು ಸ್ಥಿತಿ ಸ್ಥಾಪಕತ್ವ, ವಿಶೇಷ ಸಾಮರ್ಥ್ಯವುಳ್ಳ ನಾಗರಿಕರಿಗೆ ತಡೆ ರಹಿತ ಯೋಜನೆ, ಸಂಪರ್ಕ ಜಾಲಗಳು, ವಿದ್ಯುತ್, ರಸ್ತೆಗಳು, ನೀರು ಸರಬರಾಜು, ಒಳ ಚರಂಡಿ, ಘನ ತ್ಯಾಜ್ಯ ಇತ್ಯಾದಿ ಯೋಜನೆಗಳನ್ನು ಸಿದ್ಧಪಡಿಸುವಾಗ ಮತ್ತು ಅನುಷ್ಠಾನಗೊಳಿಸುವಾಗ ಈ ಎಲ್ಲ ಅಂಶಗಳನ್ನು ಪರಿಗಣಿಸಬೇಕಾಗುತ್ತದೆ. ಆದ್ದರಿಂದ ಎರಡು 2015ರಲ್ಲಿ ಸಚಿವಾಲಯವು ನಗರ ಮತ್ತು ಅದರ ಎರಡನ್ನು ಪರಿಗಣಿಸಿ UDPFI ಮಾರ್ಗಸೂಚಿಗಳ ಪರಿಷ್ಕೃತ ಆವೃತ್ತಿಯನ್ನು ಬಿಡುಗಡೆ ಮಾಡಿತು. ಸುತ್ತಮುತ್ತಲಿನ ಪ್ರದೇಶಕ್ಕೆ ಅಭಿವೃದ್ಧಿ ಯೋಜನೆ ಸಿದ್ಧಪಡಿಸಬೇಕು. ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶವಿಲ್ಲದೆ ನಗರವು ಒಂದು
ಘಟಕವಾಗಿ ಉಳಿಯಲು ಸಾಧ್ಯವಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯ. ಈ ಪ್ರಮೇಯವನ್ನು ಆಧರಿಸಿ ಬಹುಪಾಲು ಮೆಟ್ರೋ ನಗರಗಳು ತಮ್ಮ ಮೆಟ್ರೋಪಾಲಿಟನ್ ಪ್ರದೇಶಗಳು ಅಥವಾ ರಾಷ್ಟ್ರೀಯ ರಾಜಧಾನಿ ಪ್ರದೇಶವು ಭಾರತದಲ್ಲಿ ಈ ರೀತಿಯ ಮೊದಲನೆಯ ಪ್ರದೇಶವನ್ನು ಯೋಜಿಸುವ ಆದೇಶದೊಂದಿಗೆ ಅಧಿಕಾರಿಗಳು ಹಾಗೂ ಬೋರ್ಡ್ಗಳನ್ನು ಹೊಂದಿವೆ. ನಗರ ಮತ್ತು ಪ್ರಾದೇಶಿಕ ಅಭಿವೃದ್ಧಿ ಯೋಜನೆ ರೂಪಿಸುವಿಕೆ ಮತ್ತು ಅನುಷ್ಠಾನ ಅಂದರೆ URDPFI ಮಾರ್ಗಸೂಚಿಗಳ ಶೀರ್ಷಿಕೆಯ ಹೊಸ ಮಾರ್ಗಸೂಚಿ 2015 ಬಹುತೇಕ ಎಲ್ಲ ನಗರ ಮಧ್ಯಸ್ಥಗಾರರಿಗೆ ಹೊಸ ಮತ್ತು ನವೀಕರಿಸಿದ ಬೈಬಲ್ ಆಗಿದೆ. URDPFI ಮಾರ್ಗಸೂಚಿಗಳು ನಗರ ಪುನರುಜ್ಜೀವನ ಯೋಜನೆ, ನಗರ ಅಭಿವೃದ್ಧಿ ಯೋಜನೆ, ಸಮಗ್ರ ಚಲನಶೀಲತೆ ಯೋಜನೆ, ನಗರ ನೈರ್ಮಲ್ಯ ಯೋಜನೆ, ಕರಾವಳಿ ವಲಯ ನಿರ್ವಹಣಾ ಯೋಜನೆ ಮುಂತಾದ ಶಾಸನಬದ್ಧವಲ್ಲದ ಯೋಜನೆಗಳನ್ನು ಪರಿಗಣಿಸಿ ವಿಸ್ತಾರವಾದ ಯೋಜನಾ ವ್ಯವಸ್ಥೆಯ ಚೌಕಟ್ಟನ್ನು ಸೂಚಿಸುತ್ತವೆ. ವ್ಯಾಪ್ತಿ ಯೋಜನೆಯ ಪ್ರಮಾಣ ಯೋಜನೆಯಲ್ಲಿ ಒದಗಿಸಲಾದ ವಿವರಗಳು, ಕಾರ್ಯ ಮತ್ತು ಅವುಗಳ ವಿಶೇಷತೆ, ಪ್ಲಾನಿಂಗ್ ಸಿಸ್ಟಮ್ ಫ್ರೇಮ್ವರ್ಕ್, ಯೋಜನೆಯ ಪ್ರಮುಖ ಪ್ರದೇಶಕ್ಕಾಗಿ 4 ಯೋಜನೆಗಳನ್ನು ಮತ್ತು ನಿರ್ದಿಷ್ಟ ಮತ್ತು ಹೂಡಿಕೆ ಯೋಜನೆಗಾಗಿ 3 ಯೋಜನೆಗಳನ್ನು ಒಳಗೊಂಡಿವೆ. ಅವುಗಳೆಂದರೆ ಕೋರ್ ಏರಿಯಾ ಆಫ್ ಪ್ಲಾನಿಂಗ್, ಯೋಜನೆಯ ಪ್ರಮುಖ ಪ್ರದೇಶ, 20 ರಿಂದ 30 ವರ್ಷಗಳ ಕಾಲಾವಧಿಯ ಪರ್ಸ್ಪೆಕ್ಟಿವ್ ಯೋಜನೆ, ಅಭಿವೃದ್ಧಿ
ದೃಷ್ಟಿಯ ವ್ಯಾಪ್ತಿ ಮತ್ತು ನಗರ ಮತ್ತು ಪ್ರಾದೇಶಿಕ ಅಭಿವೃದ್ಧಿ ಮತ್ತು ಹೆಚ್ಚಿನ ವಿವರಗಳಾಗಿ ನೀತಿ ಚೌಕಟ್ಟು. ಈ ವರ್ಗದ ಅಡಿಯಲ್ಲಿ ಬರುವ ವಿವಿಧ ಯೋಜನೆಗಳೆಂದರೆ ದೀರ್ಘಾವಧಿಯ ದೃಷ್ಟಿಕೋನ, ವಿಷನ್ ಡಾಕ್ಯುಮೆಂಟ್, ಕಾನ್ಸೆಪ್ಟ್ ಪ್ಲಾನ್ ಮತ್ತು ಮಿಷನ್ ಸ್ಟೇಟ್ಮೆಂಟ್. ಜಿಲ್ಲಾ ಯೋಜನಾ ಸಮಿತಿಯಿಂದ ವಸಾಹತು ನಗರ ಮತ್ತು ಗ್ರಾಮೀಣ ಯೋಜನೆಯನ್ನು ಸಿದ್ಧಪಡಿಸಿ ನಿಯಂತ್ರಿಸಬೇಕಾದ ಪ್ರದೇಶ ಮತ್ತು ಪ್ರಾದೇಶಿಕ ಸಂಪನ್ಮೂಲಗಳನ್ನು ಗುರುತಿಸುವ ವ್ಯಾಪ್ತಿಯೊಂದಿಗೆ 20 ವರ್ಷಗಳ ಕಾಲಾವಧಿಯ ಪ್ರಾದೇಶಿಕ ಯೋಜನೆ ಎಂದರೆ ಉದಾಹರಣೆಗಳು ಪ್ರಾದೇಶಿಕ ಮತ್ತು ಉಪ ಪ್ರಾದೇಶಿಕ ಯೋಜನೆಗಳು. ಮೂರನೆಯದು 20 ರಿಂದ 30 ವರ್ಷಗಳ ಕಾಲಾವಧಿಯ ಅಭಿವೃದ್ಧಿ ಯೋಜನೆ ಮತ್ತು ಪ್ರತಿ 5 ವರ್ಷಗಳಿಗೊಮ್ಮೆ ಪರಿಶೀಲನೆಯನ್ನು ಒದಗಿಸುವುದು. ಅಭಿವೃದ್ಧಿ ಪ್ರಾಧಿಕಾರ ಮಹಾನಗರ ಯೋಜನಾ ಸಮಿತಿಯ ನಿಯಂತ್ರಣದಲ್ಲಿರುವ ನಗರ ಪ್ರದೇಶಗಳು, ನಗರ ಪ್ರದೇಶಗಳಿಗೆ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸುವ ವ್ಯಾಪ್ತಿಯೊಂದಿಗೆ ಈ ವರ್ಗದ ಅಡಿಯಲ್ಲಿ ಬರುವ ವಿವಿಧ ಯೋಜನೆಗಳೆಂದರೆ ಜಿಲ್ಲಾ ಅಭಿವೃದ್ಧಿ ಯೋಜನೆ ಚಲನಶೀಲತೆ 1, ನಗರ ಮಹಾನಗರ ಅಭಿವೃದ್ಧಿ ಯೋಜನೆ ಚಲನಶೀಲತೆ 2, ನಗರ ಉಪಯುಕ್ತತೆಯ ಮಾಸ್ಟರ್ ಯೋಜನೆ ಮತ್ತು ಪರಿಷ್ಕೃತ ಅಭಿವೃದ್ಧಿ ಯೋಜನೆ. 5 ರಿಂದ 20 ವರ್ಷಗಳ ಕಾಲ ಮಿತಿಗಾಗಿ ಸ್ಥಳೀಯ ಪ್ರದೇಶ ಯೋಜನೆ ಮತ್ತು ಪರಿಶೀಲನೆಯ ನಿಬಂಧನೆ ಹಾಗೂ ಪ್ರತಿ 5 ವರ್ಷಗಳಿಗೊಮ್ಮೆ ಉಪನಗರ ಭೂ ಬಳಕೆಯ ಯೋಜನೆ ಮತ್ತು ನಗರ ಮೂಲಸೌಕರ್ಯ ಚಲನಶೀಲತೆ ಮತ್ತು ಸೇವೆಗಳೊಂದಿಗೆ ಏಕೀಕರಣವನ್ನು ವಿವರಿಸುವ ವ್ಯಾಪ್ತಿಯೊಂದಿಗೆ. ಈ ವರ್ಗದ ಅಡಿಯಲ್ಲಿ ಬರುವ ವಿವಿಧ ಯೋಜನೆಗಳೆಂದರೆ ಪಟ್ಟಣ ಯೋಜನೆಗಳು, ವಲಯ ಯೋಜನೆ, ಉಪನಗರ ಯೋಜನೆ, ವಾರ್ಡ್ ಸಮಿತಿ ಯೋಜನೆ, ಪ್ರದೇಶ ಯೋಜನೆ, ಕರಾವಳಿ ವಲಯ ನಿರ್ವಹಣಾ ಯೋಜನೆ ಮತ್ತು ನಗರ ಪುನರಾಭಿವೃದ್ಧಿ ಯೋಜನೆ. ಮಿಜೋರಾಂನಲ್ಲಿ ಮತ್ತು ವಿತರಿಸಲು ಸ್ಥಳೀಯ ಮಂಡಳಿಗಳನ್ನು ರಚಿಸಲಾಗಿದೆ. ಬಿ. ನಿರ್ದಿಷ್ಟ ಮತ್ತು ಹೂಡಿಕೆ ಯೋಜನೆ 5 ರಿಂದ 20 ವರ್ಷಗಳ ಕಾಲಾವಧಿಯ ವಿಶೇಷ ಉದ್ದೇಶದ ಯೋಜನೆ ಮತ್ತು ನಗರ ಉಪಯುಕ್ತತೆಗಳೊಂದಿಗೆ 30 ವರ್ಷದ ಯೋಜನೆಯು ವಿಶೇಷ ಪ್ರದೇಶಗಳ ಅಗತ್ಯಗಳನ್ನು ಗುರುತಿಸುವ ವ್ಯಾಪ್ತಿಯನ್ನು ಹೊಂದಿದೆ. ಇದು ಅಭಿವೃದ್ಧಿ ಯೋಜನೆಯ ಚೌಕಟ್ಟಿನೊಳಗೆ ವಿಶೇಷ ಯೋಜನೆ ಅಗತ್ಯವಿರುತ್ತದೆ. ಈ ವರ್ಗದ ಅಡಿಯಲ್ಲಿ ಬರುವ ವಿವಿಧ ಯೋಜನೆಗಳೆಂದರೆ ನಗರ ಅಭಿವೃದ್ಧಿ ಯೋಜನೆ, ಸಮಗ್ರ ಚಲನಶೀಲ ಯೋಜನೆ, ನಗರ ನೈರ್ಮಲ್ಯ ಯೋಜನೆ, ವಿಪತ್ತು ನಿರ್ವಹಣಾ ಯೋಜನೆ, ಕೊಳಗೇರಿ ಪುನರಾಭಿವೃದ್ಧಿ ಯೋಜನೆ, ರಾಜೀವ್ ಆವಾಸ್ ಯೋಜನೆಯ ಪ್ರಕಾರ. ಇಲ್ಲಿಗೆ ಘಟಕ 6 ನಗರ ಸ್ಥಳೀಯ ಆಡಳಿತ, ಬ್ಲಾಕ್ 2 ಘಟಕ 6 ಭಾರತದಲ್ಲಿ ನಗರ ಯೋಜನೆಯ ಪ್ಯಾರಾ 6 ರಿಂದ 6.4a ವರೆಗಿನ 24 ಸ್ಲೈಡ್ಗಳನ್ನು ಇಂದು ಪೂರ್ಣಗೊಳಿಸಿದ್ದೇವೆ. ಈ ಘಟಕದ ಉಳಿದ 24 ಸ್ಲೈಡ್ಗಳನ್ನು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ತೆ.